ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಅಂದರೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೇನೆ. ಚಿತ್ರಾನ್ನ ಮಾಡಲು ಏನೇನು ಬೇಕು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್, ಟೊಮೊಟೊ, ಚಿಲ್ಲಿ, ಕರಿಬೇವು, ಕೊತ್ತಂಬರಿ, ಒಂದು ಲೆಮನ್ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅವು ಸ್ವಲ್ಪ ಚಟಪಟ ಅನ್ನೋವರೆಗೂ ಬಿಟ್ಟು ಆಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕಿ ಫ್ರೈ ಮಾಡಬೇಕು. ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ, ಬಟ್ ನಾನು ಈ ಥರನೇ ಮಾಡೋದು. ಅದಕ್ಕೆ ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಒಬ್ರೊಬ್ಬರು ಹುಣಸೆ ರಸ ಹಾಕಿ ಮಾಡ್ತಾರೆ, ನಾನು ಲೆಮನ್ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಹೇಗೆ ಬರುತ್ತೆ ಹಾಗೆ ತೋರಿಸಿದ್ದೀನಿ. ಏನೂ ಎಡಿಟ್ ಮಾಡಿಲ್ಲ, ಹೇಗೆ ಮಾಡಿದ್ದೀನಿ ಹಂಗೆ ತೋರಿಸಿದ್ದೀನಿ. ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದೆಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈಗ ಇದೆಲ್ಲ ಬ್ರೌನಿಷ್ ಆದಮೇಲೆ ಸ್ವಲ್ಪ ಕಟ್ ಮಾಡಿರೋ ಒಂದು ಆನಿಯನ್ನ ಹಾಕೋತಿದ್ದೀನಿ. ಫ್ಲೇಮ್ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು. ಒಂದು ಆನಿಯನ್, ಚಿಲ್ಲಿ ಕಟ್ ಮಾಡಿರೋದು, ಆನಿಯನ್ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕರಿಬೇವು ಸಹ ಹಾಕಬೇಕು. ಈರುಳ್ಳಿ ಸಹ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಶೇಂಗಾ, ಉದ್ದಿನಬೇಳೆ ಇವನ್ನ ಸ್ವಲ್ಪ ಒತ್ತಿಸ್ಕೋಬಾರ್ದು, ಒತ್ತಿದರೆ ಸ್ವಲ್ಪ ಟೇಸ್ಟ್ ಹೋಗ್ಬಿಡುತ್ತೆ. ಹೀಗೆ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಮಾಡಿಕೊಂಡು ಆನಿಯನ್, ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಬೆಂದ ನಂತರ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಬೇಕು. ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡಬೇಕು. ಟೊಮೊಟೊ ಬೇಗ ಬೇಯಲು ಸ್ವಲ್ಪ ಅರಿಶಿಣ ಪುಡಿ, ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ಅರಿಶಿನ ಉಪ್ಪು ಹಾಕಿದ್ರೇ ಬೇಗ ಚೆನ್ನಾಗಿ ಕುಕ್ ಆಗುತ್ತೆ ಇದು. ಹಾಗಾಗಿ ಹೀಗೆ ಹಾಕ್ತಿದ್ದೀನಿ. ಟೇಸ್ಟ್ಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಸ್ವಲ್ಪ ಕಲರಿಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು, ಚಿತ್ರಾನ್ನಕ್ಕೆ ಮೇನ್ ಕಲರೇ ತಾನೇ, ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡಬೇಕು. ಚಿಲ್ಲಿ ಹಾಕಿದ್ದೀವಲ್ಲ, ಅದಕ್ಕೆ ಖಾರ ಏನೂ ಹಾಕ್ತಾಯಿಲ್ಲ. ಇದಕ್ಕೆ ಮೇನ್ ಏನು ಅಂದರೆ ಮ್ಯಾಗಿ ಮಸಾಲ ಹಾಕಬೇಕು. ಮ್ಯಾಗಿ ಮಸಾಲ ಹಾಕಿದ್ರೇ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮ್ಯಾಗಿ ಮಸಾಲ ಹಾಕಿಯೇ ಚಿತ್ರಾನ್ನ ಮಾಡೋದು. ನೀವು ಒಮ್ಮೆ ಟ್ರೈ ಮಾಡಿ, ಮ್ಯಾಗಿ ಮಸಾಲ ಯೂಸ್ ಮಾಡಿ ಚಿತ್ರಾನ್ನ ಮಾಡಿ, ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ನಾನು ಮ್ಯಾಗಿ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮ್ಯಾಗಿ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮೇಲೆ ಸಹ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ. ನೀವು ಬೇಕು ಅಂದರೆ ಎಲ್ಲ ರೈಸ್ಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಯೂಸ್ ಮಾಡ್ಬೋದು. ನನಗೆ ಅದು ಇಷ್ಟ ಇಲ್ಲ, ಹೀಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದ್ರೇ ಚೆಂದ ಕೊತ್ತಂಬರಿ. ಇಷ್ಟನ್ನು ಫ್ರೈ ಮಾಡಿಕೊಂಡು ರೈಸ್ ಮೊದಲೇ ಮಾಡಿಟ್ಕೊಂಡಿದ್ದೆ. ಈಗ ಸ್ವಲ್ಪ ಲೆಮನ್ ಹಾಕೋಬೇಕು ಲಾಸ್ಟ್ಗೆ. ಎಲ್ಲ ಕುಕ್ ಆದಮೇಲೆ, ಇದು ಗೊಜ್ಜು ಕುಕ್ ಆದಮೇಲೆ ಸ್ವಲ್ಪ ಒಂದು ಲೆಮನ್ ಚಿಕ್ಕ ಒಂದು ಲೆಮನ್ ಹಾಕ್ಕೊಂಡಿದ್ದೀನಿ. ಒಂದು ಲೆಮನ್ ಹಾಕಿ ಒಂದು ಸೆಕೆಂಡ್ ಫ್ರೈ ಮಾಡಿ ಆಫ್ ಮಾಡಿಬಿಟ್ರೆ ಆಗೋಯ್ತು. ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಚಿತ್ರಾನ್ನದ ಹುಳಿ, ಚಿತ್ರಾನ್ನದ ಗೊಜ್ಜು ಏನಾದರೂ ಹೇಳ್ಬೋದು, ಬಟ್ ಟೇಸ್ಟ್ ಮಾತ್ರ ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಒಮ್ಮೆ ಟ್ರೈ ಮಾಡಿ. ವೆರಿ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಭಾಳ ಚೆನ್ನಾಗಿ ಬಂದಿತ್ತು ಇದು. ಹಾಗಾಗಿ ರೈಸ್ ಮಾಡಿಟ್ಕೊಂಡಿದ್ದೆ. ರೈಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಚಿತ್ರಾನ್ನ ರೆಡಿ. ಫುಲ್ ಸಿಂಪಲ್ ಆ್ಯಂಡ್ ಈಸಿ, ವೆರಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದು. ಆನಿಯನ್, ಟೊಮೊಟೊ, ಚಿಲ್ಲಿ ಇದ್ಬಿಟ್ರೆ ಚಿತ್ರಾನ್ನ ರೆಡಿ.
ಹಾಗಾಗಿ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಸಹ ಇದೇ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೆ, ಯಾರಾದರೂ ಡ್ಯೂಟಿಗೆ ಹೋಗೋರಿಗೆ ಎಲ್ಲರಿಗೂ ಚಿತ್ರಾನ್ನ ಭಾಳ ಚೆನ್ನಾಗಿರುತ್ತೆ. ಚಿತ್ರಾನ್ನ ರೆಡಿ ಆಯಿತು ನೋಡಿ, ಇಷ್ಟೇ. ಭಾಳ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.